ಕೇಸ್ ಮದ್ವೆ ಆಗೋ ಪ್ಲಾನ್ ಬಂತಂದ್ರೆ ಮಂಗಳೂರವ್ರು ಆಗ್ಬೇಕಾ ಕೋಸ್ಟಲ್ ಅವ್ರು ಆಗ್ಬೇಕಾ ಅಥವಾ ಅದ್ರ ಆಚೆಗಿದ್ರೆ ನಡೆಯುತ್ತಾ ಅಂತೇಳಿ? ಅಲ್ಲ, ಅದು ನನಗೆ ಊರಿನ ಪ್ಯಾರಾಮೀಟರ್ ಬಹುಶಃ ಆತರ ಇರಲ್ಲ. ಫಸ್ಟ್ ಕಂಡೀಷನ್ ಹುಡುಗಿ ಅಂತ ಆಗಿರ್ಬೇಕು, ಅದ್ರಲ್ಲಿ ಯಾವ ಡೌಟು ಇಲ್ಲ. ಆಮೇಲೆ ಮಂಗಳೂರವ್ರು ಆಗ್ಬೇಕು ಅಂತ ಹಂಗೇನು ಇಲ್ಲ, ಬಿಕಾಸ್ ಎಲ್ಲ ಊರಲ್ಲೂ ಒಳ್ಳೆಯವ್ರು ಇರ್ತಾರಲ್ವಾ. ಅಂದ್ರೆ ನಮಗ್ ಹೆಂಗ್ ಬೇಕು ಅನ್ನೋಂಥದ್ದು ಒಂದು ಇಂಪಾರ್ಟೆಂಟ್. ಸೊ ಹುಡುಗಿ ಎಲ್ಲಿಯವರಾದ್ರೂ ಓಕೆ, ನನಗೆ ಎಲ್ಲಿಯವರಾದ್ರೂ ಓಕೆ. ಮಂಗಳೂರವರೇ ಆಗ್ಬೇಕು ಅಂತ ಹಂಗ ಹಠ ಹಿಡಿದ್ರೆ ಆಮೇಲೆ ಹುಡುಗಿನೇ ಸಿಗದೆ ಇದ್ರೆ ಮಂಗಳೂರವ್ರು ಹೇಳ್ಬಿಟ್ರೆ ಕೊಡಲ್ಲ ನಿನ್ಗೆ ಅಂತ ಏನ್ ಮಾಡೋದು ಮತ್ತೆ? ಅಲ್ಲ, ಕ್ರಶ್ ಅಂತ ಇರ್ಬೋದಲ್ಲ ಯಾರಾದ್ರೂ ಈಗ ಹಿಂದೆ? ಕ್ರಶ್ ಇದಾರೆ ತುಂಬಾ ದೊಡ್ಡ ದೊಡ್ಡ ಆಕ್ಟರ್ಸ್, ಅವ್ರು ನಮ್ಮನ್ನ ಒಪ್ಕೊಳ್ಳಲ್ಲ, ಅವೇನ್ ಮಾಡೋದು? ನಿಮ್ಮನ್ನ ಒಪ್ಪಂದವ್ರು ಯಾರೋ ಇದ್ರ ಯಾರಂತ ಹೇಳ್ಬೋದಾ ದೊಡ್ಡ ದೊಡ್ಡವರು ಅಂದ್ರೆ? ಅಲ್ಲ ರೀ, ಕ್ರಶ್ ಇರೋದು ಯಾರು? ಸಿನಿಮಾ ದೊಡ್ಡ ದೊಡ್ಡ ಆಕ್ಟರ್ಸ್ ಇರುತ್ತೆ. ನನ್ ಕತ್ರಿನಾ ಕೈಫ್ ನನ್ ಕ್ರಶ್, ಇಲ್ಲಿ ರಮ್ಯಾ ಮೇಡಮ್ ನನ್ ಕ್ರಶ್ ಅಲ್ವಾ. ಅದು ಕ್ರಶ್ ಆಗೇ ಇರ್ಬೇಕಲ್ವಾ, ಅದಕ್ಕೆ ಒಂದು ಆ ವ್ಯಾಲ್ಯೂ ಕೊಡುವಂಥದ್ದು ಕ್ರಶ್. ಶಿಕ್ಷಕರು, ಇದಾಗಿತ್ತು ರೂಪೇಶ್ ಶೆಟ್ಟಿ ಅವರ ಸಂದರ್ಶನ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ. ನಮಸ್ಕಾರ.